1669ರಲ್ಲಿ ಇಸ್ಲಾಮಿಕ್ ಆಕ್ರಮಣಕಾರ ಔರಂಗಜೇಬ ಉತ್ತರ ಭಾರತದಲ್ಲಿನ ಪ್ರಮುಖ ಹಿಂದೂ ದೇವಾಲಯಗಳನ್ನು ಕೆಡವಲು ಆದೇಶಿಸಿದ. ಆದಾಗ್ಯೂ ಬ್ರಿಜ್ ಜನರು ಸುರಕ್ಷಿತವಾಗಿ ತೆಗೆದಿರಿಸಿದ್ದ ಒಂದು ಪ್ರತಿಮೆಯು 100 ವರ್ಷಗಳ ನಂತರವೂ ರಾಜಸ್ಥಾನದಲ್ಲಿ ಇಂದಿಗೂ ಸುರಕ್ಷಿತವಾಗಿ ಉಳಿದಿದೆ. ಔರಂಗಜೇಬನ ಆದೇಶದ ಕೆಲವೇ ತಿಂಗಳುಗಳಲ್ಲಿ ಅನೇಕ ಪ್ರಾಚೀನ ಹಿಂದೂ ದೇವಾಲಯಗಳನ್ನು ಕೆಡವಲಾಯಿತು ಮತ್ತು 1670ರಲ್ಲಿ ಮಥುರಾದ ಪ್ರಸಿದ್ಧ ಕೇಶವರಾಯ್ ದೇವಾಲಯವನ್ನು ಸಹ ನೆಲಸಮ ಮಾಡಲಾಯಿತು. ಇದು ಬ್ರಜ್ ಮತ್ತು ಉತ್ತರ ಭಾರತದ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಸನಾತನ ಸಂಸ್ಕೃತಿಗೆ ತೀವ್ರ ಹೊಡೆತ ನೀಡಿತು. ಆದರೆ ಅದೇ ಬ್ರಿಜ್ ಪ್ರದೇಶದಲ್ಲಿ ಶ್ರೀಕೃಷ್ಣನ ಮತ್ತೊಂದು ಅತ್ಯಂತ ಪೂಜ್ಯ ಬಾಲರೂಪವಿತ್ತು. ಅದನ್ನು ಜನರು ಪ್ರೀತಿಯಿಂದ ಶ್ರೀನಾಥಜಿ ಎಂದು ಕರೆಯುತ್ತಿದ್ದರು. ಬ್ರಿಜ್ನ ಜನರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ದೇವಾಲಯ ನಾಶವಾಗುವ ಮೊದಲು ಗೋವರ್ಧನದಲ್ಲಿ ಪೂಜಿಸಲ್ಪಡುತ್ತಿದ್ದ ಶ್ರೀನಾಥಜಿಯ ಬಾಲರೂಪದ ವಿಗ್ರಹವನ್ನು ರಹಸ್ಯವಾಗಿ ತೆಗೆದು ಒಯ್ಯಲು ನಿರ್ಧರಿಸಿದರು. ರಾತ್ರಿಯ ಕತ್ತಲೆಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಭಕ್ತರು ವಿಗ್ರಹವನ್ನು ರಥದ ಮೇಲೆ ಇರಿಸಿ ಅನಿಶ್ಚಿತ ಪ್ರಯಾಣವನ್ನು ಪ್ರಾರಂಭಿಸಿದರು. ಪ್ರತಿ ನಿಲುಗಡೆಯಲ್ಲೂ ಮೊಘಲ್ ಆಕ್ರಮಣಕಾರರು ಎಲ್ಲಿ ತಮ್ಮನ್ನು ಗುರುತಿಸಿ ಬಿಡುತ್ತಾರೋ ಎಂಬ ಭಯವಿತ್ತು. ಪ್ರಯಾಣವು ಪ್ರತಿ ನಿಲುಗಡೆಯ ನಂತರವೂ ಮಾರ್ಗಗಳನ್ನು ಬದಲಾಯಿಸುತ್ತಾ ರಹಸ್ಯವಾಗಿ ಮುಂದೆ ಸಾಗಿತು. ಸುಮಾರು 32 ತಿಂಗಳುಗಳ ಕಾಲ ಪ್ರತಿಮೆಯು ಉತ್ತರ ಭಾರತದಾದ್ಯಂತ ವಿವಿಧ ಮಾರ್ಗಗಳ ಮೂಲಕ ಪ್ರಯಾಣಿಸಿತು. ಕೆಲವೊಮ್ಮೆ ಸಣ್ಣ ಹಳ್ಳಿಗಳಲ್ಲಿ ಅಡಗಿದ್ದರೆ, ಕೆಲವೊಮ್ಮೆ ಕಾಡುಗಳಲ್ಲಿ ನಿಲ್ಲಿಸಲಾಗಿತ್ತು ಮತ್ತು ಕೆಲವೊಮ್ಮೆ ಭಕ್ತರ ಮನೆಗಳಲ್ಲಿ ಸುರಕ್ಷಿತವಾಗಿಡಲಾಗಿತ್ತು. ದೇವರು ಶಾಶ್ವತ ಆಶ್ರಯ ಪಡೆಯುವ ಸ್ಥಳ ಎಲ್ಲಿದೆ ಎಂಬುದೇ ಒಂದು ಪ್ರಶ್ನೆಯಾಗಿತ್ತು. ಈ ಹುಡುಕಾಟದಲ್ಲಿ ಪ್ರಯಾಣವು 1671ರಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನಕ್ಕೆ ಹೆಸರುವಾಸಿಯಾಗಿದ್ದ ರಾಜಸ್ಥಾನದ ಗಡಿಗಳ ಮೇವಾರವನ್ನು ತಲುಪಿತು. ಆ ಸಮಯದಲ್ಲಿ ಮಹಾರಾಣಾ ರಾಜ್ ಸಿಂಗ್ ಮೇವಾರದ ಸಿಂಹಾಸನದಲ್ಲಿದ್ದರು. ಇದು ಹಿಂದೆ ದೊಡ್ಡ ಸಾಮ್ರಾಜ್ಯಗಳ ಮುಂದೆ ಮಣಿಯಲು ನಿರಾಕರಿಸಿದ್ದ ಅದೇ ಭೂಮಿಯಾಗಿತ್ತು. ಮಹಾರಾಣಾ ರಾಜ್ ಸಿಂಗ್ ವಿಳಂಬವಿಲ್ಲದೆ ರಕ್ಷಣೆ ನೀಡಲು ನಿರ್ಧರಿಸಿದರು. ಇದು ಧಾರ್ಮಿಕ ಭಾವನೆ ಮಾತ್ರವಲ್ಲದೆ ದಿಟ್ಟ ರಾಜಕೀಯ ನಿರ್ಧಾರವೂ ಆಗಿತ್ತು. ಯಾಕೆಂದರೆ ಇಸ್ಲಾಮಿಕ್ ಆಕ್ರಮಣಕಾರರು ಭಾರತದ ಮೇಲೆ ಆಕ್ರಮಣ ಮಾಡಿದ ಉತ್ತುಂಗದ ಸಮಯದಲ್ಲಿ ಅಂತಹ ಆಶ್ರಯ ನೀಡುವುದನ್ನು ನೇರ ಸವಾಲಾಗಿ ಪರಿಗಣಿಸಬಹುದಿತ್ತು. ಏತನ್ಮಧ್ಯೆ ಮೇವಾರ್ನ ಸಿಹಾರ್ನಲ್ಲಿ ವಿಗ್ರಹವನ್ನು ಹೊತ್ತ ರಥದ ಚಕ್ರ ಇದ್ದಕ್ಕಿದ್ದಂತೆ ಮಣ್ಣಿನಲ್ಲಿ ಮುಳುಗಿತು ಮತ್ತು ಪದೇ ಪದೇ ಪ್ರಯತ್ನಿಸಿದರೂ ಅದು ಮುಂದೆ ಚಲಿಸಲಿಲ್ಲ. ಇದನ್ನು ಭಗವಂತನ ದೈವಿಕ ಸಂಕೇತವೆಂದು ಪರಿಗಣಿಸಿ ಮಹಾರಾಣಾ ರಾಜ್ ಸಿಂಗ್ ತಕ್ಷಣವೇ ಅಲ್ಲಿ ದೇವಾಲಯವನ್ನು ನಿರ್ಮಿಸಲು ಆದೇಶಿಸಿದರು. 1672ರಲ್ಲಿ ಶ್ರೀನಾಥಜಿಯ ವಿಗ್ರಹವನ್ನು ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಕ್ರಮೇಣ ಅಲ್ಲಿ ಒಂದು ಹೊಸ ಪವಿತ್ರ ನೆಲೆಯನ್ನು ಸ್ಥಾಪಿಸಲಾಯಿತು. ಅದನ್ನು ಇಂದು ನಾವು ನಾಥದ್ವಾರ ಎಂದು ಕರೆಯುತ್ತೇವೆ. ಅದರ ಸ್ಥಾಪನೆಯೊಂದಿಗೆ ಯಾತ್ರಿಕರು ಬರಲು ಪ್ರಾರಂಭಿಸಿದರು. ಪೂಜಾ ಪದ್ಧತಿಗಳು ಪುನರುಜ್ಜೀವನಗೊಂಡವು ಮತ್ತು ಬ್ರಜ್ನಲ್ಲಿ ಕ್ಷೀಣಿಸುತ್ತಿದ್ದ ವೈಷ್ಣವ ಸಂಪ್ರದಾಯದ ಕೇಂದ್ರವು ಮೇವಾರ್ನಲ್ಲಿ ಮತ್ತೆ ಪ್ರವರ್ಧಮಾನಕ್ಕೆ ಬಂತು. ಮಹಾರಾಣಾ ರಾಜ್ ಸಿಂಗ್ ದೇವಾಲಯ ಮತ್ತು ಪ್ರತಿಮೆಯನ್ನು ರಕ್ಷಿಸಲು ಒಂದು ದೊಡ್ಡ ಸೇನಾಪಡೆಯನ್ನು ಸ್ಥಾಪಿಸಿದರು. ಅರಾವಳಿ ಬೆಟ್ಟಗಳು ನೈಸರ್ಗಿಕ ಕೋಟೆಯಂತೆ ನಿಂತವು ಮತ್ತು ಮೇವಾರ್ ಸೈನ್ಯವು ಪವಿತ್ರ ನಂಬಿಕೆಯ ಗುರಾಣಿಯಾಯಿತು. ಮಹಾರಾಣಾ ರಾಜ್ ಸಿಂಗ್ ಮಥುರಾದ ಮೇಲೆ ದಾಳಿ ಮಾಡಲಿಲ್ಲ ಅಥವಾ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಅವರು ನಾಶವಾಗುತ್ತಿದ್ದ ನಂಬಿಕೆಯನ್ನು ಸುರಕ್ಷಿತ ಸ್ಥಳದಲ್ಲಿ ಬಲಪಡಿಸುವ ಮೂಲಕ ಹೆಚ್ಚು ಆಳವಾದ ತಂತ್ರವನ್ನು ಅಳವಡಿಸಿಕೊಂಡರು. ಸುಮಾರು 3 ದಶಕಗಳ ಕಾಲ ಆಳ್ವಿಕೆ ನಡೆಸಿದ ನಂತರ ಮಹಾರಾಣಾ ರಾಜ್ ಸಿಂಗ್ ಅಕ್ಟೋಬರ್ 22, 1680ರಂದು ನಿಧನರಾದರು. ಆದರೆ ಅವರ ದೂರದೃಷ್ಟಿಯ ಫಲಿತಾಂಶಗಳು ಇಂದಿಗೂ ಗೋಚರಿಸುತ್ತವೆ. ಇಸ್ಲಾಮಿಕ್ ಆಕ್ರಮಣಕಾರರ ಭಯದಿಂದಾಗಿ ಬ್ರಿಜ್ನಿಂದ ತೆಗೆದುಹಾಕಬೇಕಾದ ವಿಗ್ರಹವು ಇಂದು ನಾಥದ್ವಾರದಲ್ಲಿ ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಮತ್ತು 100 ವರ್ಷಗಳ ನಂತರವೂ ಅದನ್ನು ಅದೇ ಭಕ್ತಿಯಿಂದ ಪೂಜಿಸಲಾಗುತ್ತಿದೆ.